ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ವಿಡಿಯೋದೊಳಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಕುಲ್ಫಿ ರೆಸಿಪಿ ಶೇರ್ ಮಾಡ್ಕೊಳತ್ತೇನೆ ರೀ. ಮನ್ಯಾಗನ ತುಂಬ ಸಿಂಪಲ್ಲಾಗಿ ಕೆಲವು ಪದಾರ್ಥಗಳನ್ನ ಬಳಸಿ ನಾವು ಕುಲ್ಫಿ ರೆಸಿಪಿನ ರೆಡಿ ಮಾಡ್ಬೋದು ರೀ. ಹಾಗಿದ್ರೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು, ಹಂಗೆ ಮಾಡೋದು ಎಷ್ಟು ಈಸಿ ಐತೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಂದ್ರೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ. ಹಂಗೆ ಒಂದು 2 ಸ್ಪೂನಷ್ಟು ಸಕ್ಕರೆ, ಒಂದು 3 ಏಲಕ್ಕಿ, ಒಂದು 15 ಗೋಡಂಬಿ, ಒಂದು 15 ಬಾದಾಮಿನ ಒಂದು 2 ತಾಸು ನೀರಲ್ಲಿ ಚೆನ್ನಾಗಿ ನೆನೆಸಿ ಅದ್ರ ಮೇಗಿನ ಸಿಪ್ಪೆನೂ ಕೂಡ ತೆಗೆದಿಟ್ಕೊಂಡಿನಿ. ಹಂಗೆ 1 ಬೌಲಷ್ಟು ಹಾಲು ಪೌಡಿ, ಜಸ್ಟ್ 6 ಪದಾರ್ಥದೊಳಗೆ ನಮ್ಗೆ ಟೇಸ್ಟಿ ಆದಂಥ ಕುಲ್ಫಿ ರೆಡಿ ಆಕತ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಒಳಗೆ ತೊಗೊಂಡಿರ್ತಕ್ಕಂಥ ಅರ್ಧ ಲೀಟ್ರ್ ಹಾಲನ್ನು ಹಾಕೊತೀನಿ ರೀ. ಹಂಗೆ ಇದ್ರ ಜೊತೆಗೆ 1 ಬೌಲಷ್ಟು ಹಾಲು ಪೌಡ್ರನ್ನ ಆ್ಯಡ್ ಮಾಡ್ಕೊತೇನೆ ರೀ. ಈ ಹಾಲು ಪೌಡ್ರ್ ಏನು ಗಂಟಾಗಂಗಿಲ್ಲ. ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ನಿಧಾನಕ್ಕನ ಮಿಕ್ಸ್ ಮಾಡಿದ್ರು ಇದೇನು ಗಂಟಾಗಂಗಿಲ್ಲ. ಯಾಕಂದ್ರೆ ಇನ್ನು ಹಾಲು ಕೂಡ ಕಾದಿರಂಗಿಲ್ಲ, ಹಾಗಾಗಿ ಅದೇನು ಗಂಟಾಗಂಗಿಲ್ಲ. ಹಾಗೆ ನೀವು ಏನಾದರೂ ಏಲಕ್ಕಿ ಬದಲು ಏಲಕ್ಕಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ಹಾಲು ಪೌಡ್ರ್ ಹಾಕಿದಾಗ ನೀವು ಇದ್ರ ಜೊತೆಗೆ ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಬೋದ್ರಿ. ನನ್ನಂದ್ರೆ ಏಲಕ್ಕಿ ಶುಂಠಿ 2 ಮಿಕ್ಸ್ ಆಗಿರೋ ಪುಡಿ ಇತ್ತು, ಹಾಗಾಗಿ ನಾನು ಸಪ್ರೇಟಾಗಿನ ಏಲಕ್ಕಿ ತೊಗೊಂಡಿನಿ ರೀ. ನೀವು ಹಾಕೋಂಗಿದ್ರೆ ಈ ಹಾಲು ಪೌಡ್ರ್ ಹಾಕೋವಾಗ್ರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಿ. ನೋಡಿರಿ, ಜಸ್ಟ್ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಹಾಲಿನ ಪೌಡ್ರು ಮತ್ತು ಹಾಲು ಎಲ್ಲ ನೀಟಾಗಿನ ಮಿಕ್ಸ್ ಆಗಿಬಿಡ್ತೈತ್ರಿ. ಇದನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ ಮೀಡಿಯಮ್ ಉರಿಯಾಗ. ಅದು ಚೆನ್ನಾಗಿ ಕುದಿಯೋದ್ರೊಳಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಗೋಡಂಬಿ ಮತ್ತು ಬಾದಾಮಿ, ಅದ್ರ ಜೊತೆಗೆ ಸಿಪ್ಪೆ ತೆಗೆದು ಏಲಕ್ಕಿನೂ ಕೂಡ ಹಾಕೊಂಡ್ಬಿಡ್ತೀನಿ ರೀ. ಇದಕ್ಕೇನು ನಾವು ಜಾಸ್ತಿ ಐಟಮ್ ಬಳಸಂಗಿಲ್ಲ ರೀ. ಹಂಗೆ ಹೊರಗಡೆಯಿಂದ ಬೇರೆ ಪದಾರ್ಥಗಳನ್ನ ತಂದು ಆ್ಯಡ್ ಮಾಡ್ಬೇಕಂತ ಏನಿರಂಗಿಲ್ಲ ರೀ. ಮನ್ಯಾಗ ಇರೋಂಥ ಪದಾರ್ಥಗಳನ್ನ ಬಳಸಿ ತುಂಬಾ ಸಿಂಪಲ್ಲಾಗಿನ ಮಾಡ್ಕೊಳ್ಳೋದು. ಒಂದು 1/4 ಲೋಟದಷ್ಟು ಹಾಲು ಹಾಕ್ಕೊಂಡು ಇದನ್ನ ರುಬ್ಕೊಂಡು ಬಂದುಬಿಡೋಣ್ರಿ. ನೋಡಿರಿ, ಈ ರೀತಿ ತೀರಾ ತರ್ತರಿಯಾಗೂ ಅಲ್ಲ, ಹಂಗೆ ತೀರಾ ನೈಸ್ ಆಗೋಲ್ರಿ. ಒಂದು ಸ್ವಲ್ಪ ತಿನ್ನುವಾಗ ಮಧ್ಯದಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿದು ಸ್ವಲ್ಪ ಒಂದು ಸಣ್ಣ ಪೀಸ್ ಸಿಕ್ಕರೆ ತಿನ್ನೋದಕ್ಕೆ ಇನ್ನೂ ಮಜಾ ಇರ್ತೈತಿ ಅಂಥೇಳಿ ನಾನು ಲೈಟ್ ತರ್ತರಿಯಾಗಿನ ಅದನ್ನು ರುಬ್ಕೊಂಬಂದೇನಿ ರೀ. ಈ ಕಡೆ ಹಾಲನ್ನು ಕೂಡ ಬಿಸಿಯಾಗಿತ್ತು. ಒಂದು ಮೀಡಿಯಮ್ ಉರಿ ಒಳಗನ ಇದನ್ನ ಚೆನ್ನಾಗಿನ ಕುದಿಸ್ಕೋಬೇಕಾಕತ್ರಿ. ಹಾಲಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕ ಇದನ್ನ ಕುದಿಸಂದ್ರೆ ಹಾಲು ಗಟ್ಟಿ ಹದಕ್ಕೆ ಬರ್ಬೇಕ್ರಿ. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ಇದ್ರ ಜೊತೆಗೆ ನಾವು ರುಬ್ಬಿರ್ತಕ್ಕಂಥ ಬಾದಾಮಿ ಮತ್ತು ಗೋಡಂಬಿದು ಏನು ಮಿಶ್ರಣ ಐತೆ ನೋಡ್ರಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡಣ್ರಿ. ಹಂಗೆ ಹಾಲು ಮತ್ತು ಸಕ್ಕರೆ ಇಷ್ಟ ತೊಗೋಬೇಕಂತೇನಿಲ್ಲ ರೀ. ನೀವು ಮನ್ಯಾಗ ಎಷ್ಟು ಜನ ಅದೀರಿ ಅನ್ನೋದೊಂದು ಕ್ವಾಂಟಿಟಿ ಮೇಲೆ ನೀವು ತೊಗೊಳ್ರಿ. ಈಗ ಇದನ್ನು ಮಿಕ್ಸಿ ಜಾರ್ನ ತೊಳೆದು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ. ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಹಂಗೆ ಇದ್ರ ಜೊತೆಗೆ ನಾನು ಸಕ್ಕರೆ ತೊಗೊಂಡಿದ್ದು ನೋಡಿರಿ, ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಂಬಿಡ್ತೀನಿ ರೀ. ನಿಮಗೆ ಸಕ್ಕರೆ ಬೇಡ ಅಂದರೆ ಡಯಾಬಿಟಿಸ್ ಏನಾದರೂ ಪೇಷಂಟ್ಸ್ ಇದ್ದರೆ ಸಕ್ಕರೆ ಬೇಡ ಅನ್ನಂಗಿದ್ರೆ ನೀವು ಮನ್ಯಾಗನ ಹೆಲ್ದಿಯಾಗಿ ಬೆಲ್ಲ ಹಾಕಿ ಮಾಡ್ಬೋದು ರೀ. ಬೆಲ್ಲ ಹಾಕೋದಾದ್ರೆ ನೀವೆಲ್ಲದನ್ನು ಮಿಕ್ಸ್ ಮಾಡಿ ಇಳಿಸಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಲೈಟ್ ಬಿಸಿ ಇರುವಾಗಲೇ ನೀವು ಬೆಲ್ಲ ಮಿಕ್ಸ್ ಮಾಡಿದ್ರೆ ಆ ಕುಲ್ಫಿನೂ ಕೂಡ ತುಂಬ ಟೇಸ್ಟಿಯಾಗಿರ್ತೈತಿ. ಬೇಕಿದ್ರೆ ನಿಮಗೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಖಂಡಿತ ಶೇರ್ ಮಾಡ್ಕೊತೇನೆ ರೀ. ಈಗ ನಾನು ಬಾದಾಮಿ ಮತ್ತು ಏಲಕ್ಕಿ ಗೋಡಂಬಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಅದನ್ನು ಕುದಿಸ್ಕೊಂಡೇನಿ ರೀ. ಕುದಿಸಿ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ್ರಿ. ಫುಲ್ ಕಂಪ್ಲೀಟಾಗಿ ಇದು ತಣ್ಣಗಾಗ್ಬಿಡ್ಬೇಕು ರೀ. ಇದು ತಣ್ಣಗಾದ್ಮೇಲೆ ನೋಡಿರಿ, ಈ ಥರ ಫುಲ್ ತಣ್ಣಗಾಗೈತಿ. ಇದು ತಣ್ಣಗಾದ್ಮೇಲೆ ಇದನ್ನು ಐಸ್ ಕ್ರೀಮ್ ಮೋಲ್ಡ್ ನಮ್ಗೆ ಆನ್ಲೈನ್ ಒಳಗೆ ಸಿಗ್ತಾವ್ರಿ. ನಮ್ಗೆ ಐಸ್ ಕ್ರೀಮ್ ಮೋಲ್ಡ್ ಅಂತ ಸರ್ಚ್ ಮಾಡಿದ್ವಿ ಅಂತಂದರೆ ಈ ರೀತಿ ನಮ್ಗೆ ಮೋಲ್ಡ್ ಸಿಗ್ತಾವ್ರಿ. ಈ ಥರ ಮೋಲ್ಡ್ ನಿಮ್ಮ ಮನ್ಯಾಗ ಇಲ್ಲ ಅಂತಂದ್ರೆ ನೀವು ಲೋಟಕ್ಕನ್ನು ಹಾಕಿ ಸಿಲ್ವರ್ ಪೇಪರ್ ಬರ್ತೈತೆ ನೋಡ್ರಿ, ಅದನ್ನು ಹಾಕಿ ಐಸ್ ಕಡ್ಡಿನೂ ಕೂಡ ಹಾಕಿ ಇಡ್ಬೋದು ರೀ, ಅದು ಕೂಡ ಬರ್ತೈತಿ. ಹಂಗೆ ಹೋಮ್ ಮೇಡ್ ಅಂದಾಗ ನಿಮ್ಗೆಲ್ಲರಿಗೂ ತಲೆಯಾಗಿ ಬರ್ತೈತಿ ಎಷ್ಟು ಇದು ಸೇಫಾಗಿ ಇರ್ತೈತಿ ಅಂತ ಹೇಳಿ. ಯಾಕಂದ್ರೆ ಹೊರಗಡೆಯಿಂದ ನಾವು ಯಾವುದೇ ಪದಾರ್ಥ ರೆಡಿಯಾಗಿ ನಮ್ಮ ಕೈಗೆ ಬರ್ತೈತಿ ಅಂದ್ರೆ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಅದು ಮಿಷನ್ ಒಳಗೆ ರೆಡಿ ಆಗುವಂಥ ಪದಾರ್ಥಗಳಿಗೆ ಇದಕ್ಕೆ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಎಸೆನ್ಸ್ ಇಲ್ಲ, ಏನಿಲ್ಲ. ತುಂಬಾ ಸಿಂಪಲ್ಲಾಗಿ ಮನೆಗೆ ಇರೋ ಪದಾರ್ಥಗಳನ್ನೇ ಬಳಸಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವೇನಾದರೂ ಟ್ರೈ ಮಾಡಿ ನೋಡಿರಿ, ನೀವು ಖಂಡಿತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ತೀರಿ ಈ ಒಂದು ಕುಲ್ಫಿ ಟೇಸ್ಟ್ ಹೆಂಗಿತ್ತು ಅಂಥೇಳಿ. ಫಸ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹಂಗೆ ಕಡಿಮೆ ಪದಾರ್ಥದಾಗ ನಾವು ಮಂದಿ ಎಲ್ಲ ತೃಪ್ತಿಯಾಗಿ ನಾವು ಐಸ್ ಕ್ರೀಮ್ ತಿನ್ಬೋದು ರೀ. ನಾನು ತೊಗೊಂಡಿರೋ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ 7 ಐಸ್ ಕ್ರೀಮ್ ರೆಡಿ ಆಗೈತ್ರಿ. ನಾವು 7 ಐಸ್ ಕ್ರೀಮ್ ಹೊರಗಡೆಯಿಂದ ತರ್ತೀವಿ, ಬರೀ 20 ರೂಪಾಯಿ ಹಿಡಿದ್ರೂ ಕೂಡ ಅಲ್ಲಿಗೆ 2 14 140 ರೂಪಾಯಿ ಆಕೈತ್ರಿ. ಇದು ಜಸ್ಟ್ ಒಂದು 50 ರಿಂದ 60 ರೂಪಾಯಿದೊಳಗೆ ಮಂದಿ ಎಲ್ಲ ತುಂಬ ಖುಷಿಯಾಗಿ ಹೆಲ್ದಿಯಾಗಿ ತಿನ್ನೋಂಥ ಐಸ್ ಕ್ರೀಮ್ ರೆಡಿ ಆಕೈತ್ರಿ. ಈಗ ನಾನು ಮೋಲ್ಡಿಗೆಲ್ಲ ಹಾಕಿ ಇದನ್ನ ಫ್ರೀಝರ್ ಒಳಗೆ ಇಡ್ತೀನಿ ರೀ. ಇನ್ನೊಂದು ಅರ್ಧದು ಉಳಿದಿತ್ತು ನೋಡ್ರಿ, ಅದನ್ನು ನಾನು ಅದೆಲ್ಲ ಒಂದು ಐಸ್ ಕ್ರೀಮಿಂದು
ಡಬ್ಬಿ ಇತ್ತು ಅದಕ್ಕನ್ನು ಹಾಕಿ ಇಟ್ಬಿಡಣ್ರಿ. ಇದನ್ನು ಮಿನಿಮಮ್ ಒಂದು 4 ರಿಂದ 5 ತಾಸು ಮೇಲೆ ಫ್ರೀಝರಲ್ಲಿ ಇಡ್ಬೇಕ್ರಿ. ಈಗ ಐಸ್ ಕ್ರೀಮು ರೆಡಿ ಆಗೈತ್ರಿ. ನಾವಿರೋದು ಮನ್ಯಾಗ 3 ಜನ ರೀ, ನಾನು ಮತ್ತು ನನ್ನ ಮಕ್ಕಳಿಬ್ರು. ನಾನಿಲ್ಲಿ ಅಕ್ಕ ಮನೆಗೆ ಬಂದೀನಿ ರೀ ಇವತ್ತು. ಅಕ್ಕಾರು ತಿಂತಾರೆ, ಅಕ್ಕನ ಮನ್ಯಾಗೂ 3 ಜನ ಇದ್ದಾರೆ. ಹಾಗಾಗಿ 6 ಐಸ್ ಕ್ರೀಮ್ ತೊಗೊಂಡು ನಾನು ಅಕ್ಕ ಮನೆಗೆ ಬಂದೀನಿ ರೀ. ಇದನ್ನು ತುಂಬಾ ಸಿಂಪಲ್ಲಾಗಿ ಓಪನ್ ಮಾಡ್ಕೋಬೋದು ರೀ. ಕೈಯಿಂದ ನಾನು ನಿಮಗೆ ಫಸ್ಟ್ ಉಜ್ಜಿ ತೋರಿಸಿದ್ದು ನೋಡ್ರಿ, ಹಾಗೂ ಓಪನ್ ಮಾಡಿದ್ರೂ ಬರ್ತೈತಿ. ಇಲ್ಲ ಅಂತಂದರೆ ಈ ರೀತಿ ನೀವು ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡು ಐಸ್ ಕ್ರೀಮಿನ ಒಂದು 2-3 ಸತಿ ಅದರೊಳಗೆ ಶೇಕ್ ಮಾಡಿ ಈಸಿಯಾಗೂ ಕೂಡ ತೆಗಿಬೋದು ರೀ. ಹಂಗೆ ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ ರೀ. ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಒಂದು ಹಂಬಲ್ ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ಸಿಗೋಣ್ರಿ ಇಂಥದ್ದು ರೆಸಿಪಿ ಜೋಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.